ನಾವು ಕಳೆದ ಒಂದು ಕಾರ್ಯಕ್ರಮದಲ್ಲಿ ನಾವು ಎಫೆಸ ಪತ್ರಿಕೆ 5ನೇ ಅಧ್ಯಾಯ 11, 12ನೇ ವಚನ ಧ್ಯಾನ ಮಾಡ್ತಾ ಬಂದಂಥ ಸಮಯದಲ್ಲಿ ಅಲ್ಲಿ ಪೌಲನು ತರುವಂಥ ಸಂಗತಿಗಳೇನೆಂದರೆ, ನಾವು ಕತ್ತಲೆಗೆ ಸಂಬಂಧಪಟ್ಟವಾದ ಯಾವ ಸಂಗತಿಗಳಲ್ಲಿ ಪಾಲ್ಗಾರ ಆಗಬಾರ್ದು. ಅಂದರೆ ದೇವರು ಪ್ರತಿಯೊಬ್ಬ ದೇವರ ಮಕ್ಕಳ ಜೀವಿತದ ಅಪೇಕ್ಷಿಸುವ ಸಂಗತಿ ಏನೆಂದರೆ, ಆ ಒಂದು ಪ್ರತ್ಯೇಕತೆಯನ್ನು ನಾವು ಪ್ರತ್ಯೇಕವಾದ ಜೀವಿತ, ಟೋಟಲ್ ಸಪ್ರೇಟೆಡ್ ಲೈಫ್, ಸೈಂಟಿಫೈಡ್ ಲೈಫ್ ಎಂಬುದಾಗಿ ನೋಡ್ತೇವೆ. ಯಾಕೆಂದರೆ ನಮ್ಮ ದೇವರು ಪರಿಶುದ್ಧನಾಗಿರುವಾಗ ನಾನು ಎಲ್ಲ ಜೀವಿತದಲ್ಲಿ ನಾವೇನೆಂದರೆ ಆ ಪರಿಶುದ್ಧತ್ವದಲ್ಲಿ ಜೀವಿಸಬೇಕು. ನನ್ನ ನಡವಳಿಕೆ, ನನ್ನ ಫ್ರೆಂಡ್ಶಿಪ್, ನಾನು ಬೇರೆ ಯಾವರೊಟ್ಟಿಗೆ ನಾನು ಹಿಂದಿನ ಒಂದು ವೇಳೆ ಯೇಸು ಕ್ರಿಸ್ತ ನಮ್ಮದಕ್ಕಿಂತ ಮುಂಚೆ ಎಂಥ ಸ್ಥಿತಿಯಲ್ಲಿದ್ದೆ, ಆ ಒಂದು ಫ್ರೆಂಡ್ಶಿಪ್ ಅದೇ ಸ್ಥಿತಿಯಲ್ಲಿ ನಾನು ತಿರುಗಿ ಅದು ಕಂಟಿನ್ಯೂ ಮಾಡಬೇಕೆಂಬುದಾಗಲ್ಲ. ಹೊಸ ಬೆಳಕು, ಹೊಸ ಜೀವಿತ ದೇವರು ಕೊಟ್ಟಿರುವಾಗ ನಮ್ಮ ಅನ್ಯೋನ್ಯತೆ ದೇವರ ಸಂಗಡ, ದೇವರ ಮಕ್ಕಳೊಟ್ಟಿಗಿರಬೇಕಾದಂಥ ಸಂಗತಿ ಬಿಟ್ಟು ಲೋಕದ ಜನರ ಸಂಗಡ ಹೋಗುವುದಾದರೆ ನನ್ನ ಆತ್ಮಿಕ ಜೀವಿತ ಬೆಳಗು ಸಾಧ್ಯತೆ ಇಲ್ಲ. ಲೋಕದ ಕತ್ತಲೆಯಲ್ಲಿಯೇ ನಾನು ಮುಳುಗಿ ಹೋಗಿರ್ತೇನೆ. ಅದರಿಂದ ಪ್ರಿಯರೇ, ದೇವರ ಅನ್ಯೋನ್ಯತೆಯಲ್ಲಿ ಮತ್ತು ದೇವರಲ್ಲಿ ನಾವು ದಿನೇ ದಿನೇ ಬೆಳೆಯುತ್ತಾ ಬರಬೇಕಾದ್ರೆ, ಆತ್ಮಿಕ ಜೀವಿತದಲ್ಲಿ ಫಲ ಬಿಡಬೇಕಾದರೆ ಇರ್ತಕ್ಕಂಥ ಒಂದು ಷರತ್ತು, ಕಂಡೀಷನ್ ಏನಂದರೆ ನಾವೆಲ್ಲ ಈ ಲೋಕ ಸಂಗತಿಗಳಿಂದ ಪ್ರತ್ಯೇಕವಾಗಿರಬೇಕು. ದೇವರಿಗೆ ಸಮರ್ಪಕವಾದಂಥ ರೀತಿಯಲ್ಲಿ, ದೇವರು ನನ್ನ ಕರೆದಂಥ ಉದ್ದೇಶ, ನಾನು ಈ ಲೋಕದ ಕರ್ತನಿಗೋಸ್ಕರ ಜೀವಿಸಬೇಕಾಗಿದೆ. ನಾವು ಈ ಲೋಕದವರಲ್ಲ. ಒಂದು ಸತ್ಯ ಸಂಗತಿ ಏನಂದರೆ, ದೇವರು ನನ್ನನ್ನು ಅಂಧಕಾರದಲ್ಲಿದ್ದಂಥ ನನ್ನ ಬಿಡುಗಡೆ ಮಾಡಿದ್ದಾನೆ, ನನ್ನ ಪಾಪಕ್ಕೆ ಕ್ಷಮಿಸಿದ್ದಾನೆ. ಈಗ ನಾನಿರ್ತಕ್ಕಂಥ ಒಂದು ಬಾಧ್ಯತೆ ಏನಂದರೆ, ಈ ಭೂಲೋಕ ಕರ್ತನನ್ನೇ ಮೆಚ್ಚಿಸಬೇಕು, ಕರ್ತನ ಮಾರ್ಗದಲ್ಲಿ ಜೀವಿಸಬೇಕು. ಇದು ನಮ್ಮಲ್ಲಿ ಇರಬೇಕಾದಂಥ ದೃಢ ತೀರ್ಮಾನ ಪ್ರಿಯರೇ. ಅದರಿಂದ ಈ ಕಾರ್ಯಕ್ರಮವನ್ನು ಕೇಳುವಂಥ ಪ್ರತಿಯೊಬ್ಬರ ಜೀವಿತದಲ್ಲಿ, ನಿಮ್ಮ ಜೀವಿತದಲ್ಲಿ ಕರ್ತನೇ, ಈ ಲೋಕದ ಕೊನೆಯವರೆಗೂ ನಂಬಿಗಸ್ತನಾಗಿ ನಿನ್ನ ಮಾರ್ಗದಲ್ಲಿ, ದಾವೀದನು ಹೇಳ್ತಾನೆ, ದೇವರೇ ನನ್ನನ್ನು ಸಮನಾದ ದಾರಿಯಲ್ಲಿ ನಡೆಸು ಎಂಬುದಾಗಿ, ನಿನ್ನ ನೀತಿಯಲ್ಲಿ, ಸತ್ಯತೆಯಲ್ಲಿ, ಪರಿಶುದ್ಧತೆಯಲ್ಲಿ ನಡೆಸು ಎಂಬುದಾಗಿ ಕೇಳಿಕೊಳ್ಳುವ ರೀತಿಯಲ್ಲಿ ನಮ್ಮ ಜೀವಿತದ ಒಂದು ಶೈಲಿ, ನಾವು ದಿನೇ ದಿನೇ ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ ಬಂದಂಥವರ ಕ್ರಿಸ್ತನ ಸಾರಿಕೊಳ್ಳವರೇ ಆಗ್ತೇವೆ ಎಂಬುದಾಗಿ ಪೌಲನು ಹೇಳಿದ ಹಾಗೆ ನಮ್ಮ ಜೀವಿತದಲ್ಲಿ ಕರ್ತನ ಅನ್ಯೋನ್ಯತೆಯಲ್ಲಿ ನಾವು ಜೀವಿಸಬೇಕಾಗಿದೆ. ಇವತ್ತು ನಾವು ಎಫೆಸ ಪತ್ರಿಕೆ 5ನೇ ಅಧ್ಯಾಯ 13ನೇ ವರ್ಷದಲ್ಲಿರ್ತಕ್ಕಂಥ ಸತ್ಯವನ್ನು ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ಸತ್ಯವೇ ಅದು ಇರುವುದಾದ ದಯಮಾಡಿ ನನ್ನೊಟ್ಟಿಗೆ ಅದು ನೋಡಬೇಕೆಂಬುದಾಗಿ ನಿಮ್ಮನ್ನು ಕೇಳಿಕೊಳ್ತೇನೆ. ಅಲ್ಲಿಗೆ ಬರೆಯಲ್ಪಟ್ಟಿದೆ, ಬೆಳಕಿನಿಂದ ಎಲ್ಲ ಕೃತ್ಯಗಳ ನಿಜಗುಣ ತೋರಿ ಬರುತ್ತದೆ, ಅದರಿಂದ ಕೆಟ್ಟದ್ದು ಕೆಟ್ಟದ್ದೇ ಎಂದು ಕಾಣಿಸುವುದು, ಪ್ರಕಟವಾಗಿರುವುದೆಲ್ಲ ಬೆಳಕಿಗೆ ಸಂಬಂಧವಾದದ್ದು ಎಂಬುದಾಗಿ. ಬಟ್ ಆಲ್ ಥಿಂಗ್ಸ್ ದಟ್ ಆರ್ ಎಕ್ಸ್ಪೋಸ್ಡ್ ಆರ್ ಮೇಡ್ ಮ್ಯಾನಿಫೆಸ್ಟ್ ಬೈ ದ ಲೈಟ್, ಫಾರ್ ವಾಟ್ ಎವರ್ ಮೇಕ್ಸ್ ಮ್ಯಾನಿಫೆಸ್ಟ್ ಈಸ್ ಲೈಟ್ ಎಂಬುದಾಗಿ ಹೇಳಲ್ಪಟ್ಟಿದೆ. ದೇವರು ಈ ವಾಕ್ಯಗಳನ್ನು ನಮಗೆ ಹೆಚ್ಚಿನ ರೀತಿಯಲ್ಲಿ ಆಶೀರ್ವದಿಸಿಕೊಡಲಿ. ಪ್ರಾರ್ಥನೆ ಮಾಡೋಣ. ನಮ್ಮ ಪ್ರೀತಿಯುಳ್ಳ ತಂದೆಯ ದೇವರೇ, ನೀನು ಬೆಳಕಿನಲ್ಲಿ ವಾಸುವಾತನು, ದೇವರು ಬೆಳಕಾಗಿದ್ದಾನೆ. ಕರ್ತನೇ, ನಿನ್ನ ಬೆಳಕು ನಮಗೆ ಬೇಕಪ್ಪ. ಯಾರು ಈ ಕಾರ್ಯಕ್ರಮ ಕೇಳ್ತಿದ್ದಾರೆ, ಅವರ ಜೀವಿತದಲ್ಲಿ ಅವರ ಸ್ಥಿತಿಗತಿಗಳು, ಅವರ ಆಂತರ್ಯ ಸ್ಥಿತಿ, ಅವರ ಮನಸ್ಸಿನ ಸ್ಥಿತಿ, ಅವರ ಕುಟುಂಬದ ಸ್ಥಿತಿ ಎಲ್ಲವನ್ನು ತಿಳಿದಿದ್ದಿ. ಒಂದು ವೇಳೆ ಕತ್ತಲೆಯಲ್ಲಿ ಜೀವಿಸ್ತಾ ಇರುವುದಾದರೆ, ಜಿಗುಪ್ಸೆ, ಚಿಂತೆ, ಬಾಧೆಗಳು, ಭಯದ ಜೀವಿತದಲ್ಲಿ ಜೀವಿಸ್ತಾ ಇರುವುದಾದರೆ, ಈ ವಾಕ್ಯವನ್ನು ಕೇಳುವಾಗ ಅವ್ರ ಹೃದಯದಲ್ಲಿ ಬೆಳಕನ್ನು ಅನುಗ್ರಹಿಸಪ್ಪ. ನಾನೇ ಲೋಕಕ್ಕೆ ಬೆಳಕು ಎಂಬ ಹೇಳಿದಂಥ ಕರ್ತನೆ, ನಿನ್ನ ಬೆಳಕು ಒಬ್ಬೊಬ್ಬರಿಗೆ ಬೇಕಾಗಿದೆ. ಅದು ಬೆಳಕು, ನಿನ್ನ ಬೆಳಕು ಕರ್ತನೆ ಕತ್ತಲೆಯನ್ನು ಹೊರಡಿಸುವಂಥದ್ದಾಗಿದೆ ಕರ್ತನೆ. ಈ ದಿನಗಳಲ್ಲಿ ನಿನ್ನ ವಿಶೇಷವಾದಂಥ ಆತ್ಮನ ಕಾರ್ಯಕ್ಕಾಗಿ ನಾವು ಬೇಡ್ತೇವೆ ಕರ್ತನೆ. ನಿನ್ನ ದಾಸನಿಗೆ ಬೇಕಾದ ಕೃಪೆ ಕೊಡು, ಇಡಬೇಕಾದ ಮಾತುಗಳನ್ನು ಹೇಳಲಿಕ್ಕಾಗುವಂತೆ ನಿನ್ನ ಕೃಪೆ ಕೊಟ್ಟು ನಿನ್ನ ಮಹಿಮೆಗಾಗಿ ನಡೆಸು. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿಕೊಳ್ತೇನೆ ತಂದೆಯೇ, ಆಮೇನ್. ಪೌಲನು ತರುವಂಥ ಒಂದು ವಿಶೇಷ ಸಂಗತಿ, ಬೆಳಕಿನಿಂದ ಎಲ್ಲ ಕೃತ್ಯಗಳ ನಿಜಗುಣ ತೋರಿ ಬರುತ್ತದೆ. ಅಂದರೆ ಬೆಳಕಿನ ಸಂಗತಿಗಳ ಬಗ್ಗೆ ಹೇಳ್ತಿದ್ದಾನೆ. ನಾವು ಇದು ಬೆಳಕು ಅಂತ ಹೇಳಬೇಕಾದ್ರೆ ನೋಡ್ರಿ, ಒಬ್ಬ ವ್ಯಕ್ತಿ ಕತ್ತಲೆಯ ಜೀವಿತಕ್ಕೂ ಬೆಳಕಿನ ಜೀವಿತಕ್ಕೂ ನೋಡಬೇಕಾದ್ರೆ ಒಂದು ಪ್ರತ್ಯೇಕತೆ ನೋಡ್ತೇವೆ. ಕತ್ತಲೆಯ ಜೀವಿತ ನೋಡಬೇಕಾದ್ರೆ ಅಲ್ಲಿ ಯಾವುದೂ ಸ್ಪಷ್ಟವಾಗಿ ಕಾಣೋ ಸಾಧ್ಯತೆ ಇಲ್ಲ. ಅಲ್ಲಿ ಏನಂದರೆ ಡಾರ್ಕ್ನೆಸ್ನ ಕತ್ತಲೆಯ ಜೀವಿತ ಅಂತ ಹೇಳಿದ್ರೆ ಅಲ್ಲಿ ಏನುಂಟು ಏನಿಲ್ಲ, ಏನು ಕಣ್ಣಿಗೆ ಕಾಣದೇ ಇರಬೇಕಾದ್ರೆ ಅದೊಂದು ರೀತಿಯಲ್ಲಿ ಭಯಂಕರವಾದ ಒಂದು ಸ್ಥಿತಿ ಎಂಬುದಾಗಿ ನೋಡ್ತೇವೆ. ಅಲ್ಲಿ ಅನೇಕ ವೇಳೆ ಭಯದ ಸಂಗತಿಗಳು, ಅನೇಕ ವೇಳೆ ನಮ್ಮ ಜೀವಿತಗಳಲ್ಲಿ ಕತ್ತಲೆಯಲ್ಲಿ ನಾವು ಹೋಗೋದಕ್ಕೆ ನಮಗೆ ಇಷ್ಟಪಡುವುದಿಲ್ಲ.
ಯಾವಾಗ ನಮಗೆ ಬೆಳಕು ಬರ್ತದೋ ನೋಡ್ರಿ, ಬೆಳಕು ಬಂದ ಸಮಯದಲ್ಲಿ ಎಲ್ಲ ಸಂಗತಿಗಳು ಏನಂದರೆ ವ್ಯಕ್ತವಾಗ್ತದೆ. ಯಾವ ಸಂಗತಿಗಳು ಎಲ್ಲೆಲ್ಲಿ ಉಂಟು, ಏನುಂಟು, ಎಲ್ಲ ರೀತಿಯಲ್ಲಿ ಸ್ಪಷ್ಟವಾಗಿ ಕಾಣುವಂಥ ಒಂದು ಸಂಗತಿ ಎಂಬುದಾಗಿ ನೋಡ್ತೇವೆ. ಒಬ್ಬ ವ್ಯಕ್ತಿ ಯಾವಾಗ ಪಾಪದ ಜೀವಿತದಿಂದ, ಅಂಧಕಾರದಿಂದ, ಸೈತಾನ ಬಂಧನದಿಂದ ಬಿಡುಗಡೆ ಆಗಬೇಕು, ಯೇಸು ಕ್ರಿಸ್ತನ ಬೆಳಕು ಒಬ್ಬ ವ್ಯಕ್ತಿ ಬರುವಾಗ ನಂಬಿಕೆಯ ಮೂಲಕ ಕೃಪೆಯಿಂದ ರಕ್ಷಿಸಲ್ಪಟ್ಟಿದ್ದೇವೆ ಎಂಬುದಾಗಿ ನೇರವಾಗಿ ಹೇಳ್ತಾರೆ. ಯೇಸು ಕ್ರಿಸ್ತನನ್ನು ನಂಬಿಕೆಯ ಮೂಲಕವಾಗಿ ಯಾರ್ಯಾರು ತಮ್ಮ ಹೃದಯಗಳಲ್ಲಿ ಸ್ವೀಕರಿಸುವಂಥ ಸಮಯದಲ್ಲಿ ಆಗುವಂಥ ಒಂದು ವಿಶೇಷವಾದಂಥ ಬದಲಾವಣೆ, ರೂಪಾಂತರ ಅಂದರೆ ಇದ್ದಂಥ ಸ್ಥಿತಿ ಇರುವುದಿಲ್ಲ. ಒಂದು ಏನಂದರೆ ಟೋಟಲ್ ಡಿಫ್ರೆಂಟ್ ಲೈಫ್. ಯೇಸು ಕ್ರಿಸ್ತನ ಮೂಲಕವಾಗಿ ನಮಗೆ ದೊರಕಿದಂಥ ನಿತ್ಯ ಜೀವ, ಆ ಬೆಳಕು ಏನಂತ ಹೇಳಿದ್ರೆ ನಾವು ಕರ್ತನಲ್ಲಿ ಆನಂದಿಸುವಂತೆ, ದೇವರನ್ನು ಕೊಂಡಾಡುವಂತೆ ಅದು ಸಾಧ್ಯವಾಗ್ತದೆ. ಒಂದು ಇಂಗ್ಲೀಷ್ನ ಹಾಡು ಹೀಗೆ ಉಂಟು, ಹೆವನ್ ಕೆಮ್ ಡೌನ್ ಆ್ಯಂಡ್ ಗ್ಲೋರಿ ಫಿಲ್ಡ್ ಮೈ ಸೋಲ್ ಎಂಬುದಾಗಿ ನೋಡಬೇಕಾದ್ರೆ ಆ ಪರಲೋಕದ ಅನುಭವ ನಮ್ಮ ವ್ಯಕ್ತಿಯ ಜೀವಿತ ಬರುವಾಗ ಎಂಥ ಒಂದು ಸಂತೋಷ, ಆನಂದ, ಅದು ಹೇಳ್ತೀರದಂಥ ಸಂತೋಷ ನಾವು ಅನುಭವಿಸುವಂಥವರಾಗಿದ್ದೇವೆ ಎಂಬುದಾಗಿ ನೋಡ್ತೇವೆ. ರಕ್ಷಿಸಲ್ಪಟ್ಟಂಥ ಪ್ರತಿಯೊಬ್ಬ ವ್ಯಕ್ತಿಯ ಜೀವಿತದಲ್ಲಿ ಏನಂತ ಹೇಳಿದ್ರೆ ಆ ಬೆಳಕಿನ ಒಂದು ಅನುಭವ ಏನಂತ ಹೇಳಿದ್ರೆ ಇಷ್ಟು ದಿನಗಳವರೆಗೆ, ವರ್ಷದವರೆಗೆ ಅಂಧಕಾರದಲ್ಲಿ, ಕುಡಿಕತನದಲ್ಲಿ, ವ್ಯಭಿಚಾರದಲ್ಲಿ, ಲೋಕದ ಆಶೆಗಳಲ್ಲಿ ನಾವು ಮುಳುಗಿ ಹೋಗಿದ್ದೆ. ಸೈತಾನ ಬಂಧನದಲ್ಲಿ ನನಗೆ ನಿರೀಕ್ಷೆ ಇಲ್ಲದೆ ಇದ್ದಂಥ ಸ್ಥಿತಿಯಲ್ಲಿ ಯೇಸು ಕ್ರಿಸ್ತನ ಮೂಲಕವಾಗಿ ದೊರಕಿದಂಥ ಶ್ರೇಷ್ಠವಾದಂಥ ಬಿಡುಗಡೆ, ಯೇಸು ಕ್ರಿಸ್ತನ ಮೂಲಕ ಶಾಂತಿ, ಸಮಾಧಾನ ನನಗೆ ಸಿಕ್ಕಿದಾಗ ಪಾಪದ ಬಿಡುಗಡೆಯ ಅನುಭವ, ಆ ಭಯಂಕರವಾದ ಪಾಪದ ಹೊರೆಯಲ್ಲಿದ್ದಂಥ ಇರೋದು ಅದು ಕಳಚಿ ಹೋದಂಥ ಸಮಯದಲ್ಲಿ ಎಂಥ ಒಂದು ಆನಂದ ಪ್ರಿಯರೇ, ಅದು ಹೇಳುತ್ತಿರೋಂಥ ಒಂದು ಆನಂದ ಒಬ್ಬ ವ್ಯಕ್ತಿ ಕ್ರಿಸ್ತಿಯ ಆನಂದ ಒಬ್ಬ ವ್ಯಕ್ತಿಯಲ್ಲಿ ಬರುವಾಗ ದೇವರಿಗೆ ಎಷ್ಟು ಉಪಕಾರ ಸಲ್ಲಿಸುವಂಥ ಸಂಗತಿ ಉಂಟು. ಬೆಳಕಿನ ಒಂದು ಸಂಗತಿಗಳು ನೋಡಬೇಕಾದ್ರೆ ಯಾವಾಗ ನಮ್ಮ ಜೀವಿತದಲ್ಲಿ ಆ ಬೆಳಕು ಪ್ರವೇಶ ಮಾಡುವಾಗ ಅದು ಆಗುವಂಥ ಅನುಭವ ಭಾಳ ಪ್ರಾಮುಖ್ಯವಾದದ್ದು ಎಂಬುದಾಗಿ ನಾನು ಹೇಳಬಲ್ಲೆ. ಅಲ್ಲಿ ಒಂದು ಯೋಹಾನ ಪತ್ರಿಕೆಯ ಒಂದು ಮಾತನ್ನು ನೋಡ್ತೇವೆ. ಏನಂತ ಹೇಳಿದ್ರೆ ಅಲ್ಲಿ ಯೋಹಾನ ಅದನ್ನು ಸ್ಪಷ್ಟಪಡಿಸಿ ಆತನು ಹೇಳ್ತಿದ್ದಾನೆ. ಏನಂತ ಹೇಳಿದ್ರೆ ದೇವರ ಒಂದು ಜ್ಞಾನ, ಅದು ಗುಣಲಕ್ಷಣಗಳು, ದೇವರ ಕಾರ್ಯಗಳು ಹೇಗಿರ್ತದೆ ಏನು ಎಂಬುದನ್ನು ಯೋಹಾನ ಸ್ಪಷ್ಟವಾಗಿ ನಾವು ಸುವಾರ್ತೆಯನ್ನು ತಿಳಿಸಿದ್ದಾನೆ ಮತ್ತು ಪತ್ರಿಕೆಯಲ್ಲೂ ಅಲ್ಲಿ ತಿಳಿಯಪಡಿಸಿರುವ ಸಂಗತಿಗಳನ್ನು ನೋಡ್ತೇವೆ. ಅಲ್ಲಿ 5ನೇ ವಚನ 1:5 ಹೀಗೆ ಉಂಟು. ಏನಂದರೆ ನಾವು ಆತನಿಂದ ಕೇಳಿ ನಿಮಗೆ ತಿಳಿಸುವ ವಾರ್ತೆಯೇನೆಂದರೆ ದೇವರು ಬೆಳಕಾಗಿದ್ದಾನೆ ಮತ್ತು ಆತನಲ್ಲಿ ಎಷ್ಟು ಮಾತ್ರವೂ ಕತ್ತಲೆ ಇಲ್ಲ ಎಂಬುದೇ. ಆಮೇಲೆ ಇನ್ನೊಂದು ವಾಕ್ಯ ನೋಡಿ, ಅದೇ ಇದರ ಮುಂದೆ ನೋಡ್ರಿ, ನಾವು ದೇವರ ಸಂಗಡ ಅನ್ಯೋನ್ಯತೆಯುಳ್ಳವರಾಗಿದ್ದೇವೆಂದು ಹೇಳಿ ಕತ್ತಲೆಯಲ್ಲಿ ನಡೆದರೆ ಸುಳ್ಳಾಡುವವರಾಗಿದ್ದೇವೆ, ಸತ್ಯವನ್ನು ಅನುಸರಿಸುವವರೆಲ್ಲ. ಆದರೆ ಆತನ ಬೆಳಕಿನಲ್ಲಿ ಇರುವಂತೆಯೇ ನಾವು ಬೆಳಕಿನಲ್ಲಿ ನಡೆದರೆ ನಾವು ಒಬ್ಬರ ಸಂಗಡ ಒಬ್ಬರು ಏನಂದರೆ ಅನ್ಯೋನ್ಯತೆಯುಳ್ಳವರಾಗಿದ್ದೇವೆ. ಮತ್ತು ಆತನ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡ್ತದೆ. ಅಂದರೆ ದೇವರ ಬೆಳಕು ಒಬ್ಬ ವ್ಯಕ್ತಿಯ ಜೀವಿತ ಬರುವಾಗ ಇರುವಂಥ ಸಂಗತಿ ಏನಂದರೆ ನಮ್ಮನ್ನು ದೇವರ ಅನ್ಯೋನ್ಯತೆಯಲ್ಲಿ, ದೇವರ ಮಹಿಮೆಯಲ್ಲಿ, ದೇವರ ಐಕ್ಯತೆಯಲ್ಲಿ ನೆಲೆಗೊಳಿಸಿ ನಾವು ಕರ್ತನನ್ನು ಮಯಪಡಿಸುವಂತೆ ಸಾಧ್ಯ ಮಾಡುವಂಥದ್ದು ಎಂಬುದಾಗಿ ನಾವು ನೋಡ್ತೇವೆ. ಇದು ಭಾಳ ಪ್ರಾಮುಖ್ಯವಾದಂಥ ಒಂದು ಸಂಗತಿ ಎಂಬುದನ್ನು ಇಲ್ಲಿ ಗಮನಿಸಬೇಕು. ಅದರಿಂದ ನನ್ನ ಅನ್ಯೋನ್ಯತೆಯಲ್ಲಿ ನಾನು ಕರ್ತನಿಗಾಗಿ ಜೀವಿಸಬೇಕಾದರೆ ಎಷ್ಟರ ಮಟ್ಟಿಗೆ ದೇವರ ಬೆಳಕು ನನ್ನ ಜೀವಿತ ಬರುವಾಗ ಅದು ನಮ್ಮ ಸಂಪೂರ್ಣವಾಗಿ ಅದು ಮಾರ್ಪಡಿಸಿ ನಡೆಸುವಂಥದ್ದಾಗಿದೆ. ಅದರಿಂದ ಈ ವಾಕ್ಯಗಳನ್ನು ನಾವು ಇದನ್ನು ಆಲೋಚನೆ ಮಾಡಬೇಕಾದಿರ್ತಕ್ಕಂಥ ಒಂದು ಸಂಗತಿ, ಎಷ್ಟರ ಮಟ್ಟಿಗೆ ನನ್ನಲ್ಲಿ ಆ ಒಂದು ಬೆಳಕಿನ ಒಂದು ಸಂಗತಿ. ಇಲ್ಲಿ ಪೌಲನು ಎಫೆಸ ಪತ್ರಿಕೆಯಲ್ಲಿ ಅದನ್ನು ಪದೇ ಅದನ್ನು ತಿಳಿಯಪಡಿಸಿದ್ದಾನೆ. ನೋಡ್ರಿ, ಅಲ್ಲಿ ತಿರುಗಾದ ಎಫೆಸ ಪತ್ರಿಕೆ 5ನೇ ಅಧ್ಯಾಯದಲ್ಲಿ ನಾವು ಅದನ್ನು ಅನೇಕ ಸಾರಿ ಅದನ್ನು ಆಲೋಚನೆ ಮಾಡಿದ್ದೇವೆ. ಅದು ಬೆಳಕಿನ ಫಲದ ಬಗ್ಗೆ ಆತ ಹೇಳಬೇಕಾದ್ರೆ ಅದು 5ನೇ ಅಧ್ಯಾಯದಲ್ಲಿ ಅದನ್ನು ಪ್ರತ್ಯೇಕವಾಗಿ 9ನೇ ವರ್ಷದಲ್ಲಿ ಹೇಳ್ತಿದ್ದಾನೆ. ಏನಂತ ಹೇಳಿದ್ರೆ, ಮೊದಲು ನೀವು ಇಂದಿನ ಕಾಲದಲ್ಲಿ ಕತ್ತಲೆ ಆಗಿದ್ದೀರಿ, ಆದರೆ ಈಗ ನೀವು ಕ್ರಿಸ್ತನಲ್ಲಿದ್ದು ಬೆಳಕಾಗಿದ್ದೀರಿ, ಬೆಳಕಿನವರಂತೆ ನಡೆದುಕೊಳ್ಳ್ರಿ. ನಂತರ ನೋಡ್ರಿ, ಬೆಳಕಿನ ಫಲವು ಉಪಕಾರದಲ್ಲಿಯೂ ನೀತಿಯಲ್ಲಿಯೂ ಸತ್ಯದಲ್ಲಿಯೂ ಕಾಣಿಸಿಕೊಳ್ಳುತ್ತದೆ ಎನ್ನುವಂಥದ್ದು. ಇಲ್ಲಿ ಬೆಳಕಿನ ಫಲದ ಫ್ರೂಟ್ ಆಫ್ ದ ಸ್ಪಿರಿಟ್ ಅಂದರೆ ಲೈಟ್ ಅಂತ ಹೇಳಬೇಕಾದ್ರೆ ಅದಿರುವಂಥ ಸಂಗತಿ ಅಂದರೆ ಬೆಳಕಿನ ಒಂದು ಸಂಗತಿಯಲ್ಲಿ ಏನಂದರೆ ಅದು ಸತ್ಯ, ಉಪಕಾರದಲ್ಲಿಯೂ ನೀತಿಯಲ್ಲಿಯೂ ಸತ್ಯದಲ್ಲಿ ಅದು ತೋರಿ ಬರುವಂಥದ್ದು ಎಂಬುದಾಗಿ ನಾವು ನೋಡ್ತೇವೆ.
ಅದರಿಂದ ಬೆಳಕಿನಲ್ಲಿ ನಾವು ಜೀವಿಸುವಾಗ, ನಡ್ಕೊಳ್ಳುವಾಗ, ನಮ್ಮ ಜೀವಿತದಲ್ಲಿ ದೇವರ ಬೆಳಕು ನಮ್ಗೆ ಬರುವಾಗ, ನಾವು ದೇವರ ವಾಕ್ಯವನ್ನು ಓದುವಾಗ, ದೇವರಾತ್ಮನ ಪ್ರಕಟಣೆ ಬರುವಂಥ ಸಮಯದಲ್ಲಿ ನಮ್ಮ ಜೀವಿತದಲ್ಲಿ ಎಲ್ಲೆಲ್ಲಿ ಕತ್ತಲೆ ಉಂಟು, ಎಲ್ಲೆಲ್ಲಿ ನಾನು ಸರಿಪಡಿಸಿಕೊಳ್ಳಬೇಕು, ದೇವರಾತ್ಮ ನಮಗೆ ತಿಳಿಯಪಡಿಸುವಾಗ ನಾವು ಹೆಚ್ಚಾದ ರೀತಿಯಲ್ಲಿ ಅಂದರೆ ಕರ್ತನಿಗೆ ಅನುಸಾರವಾಗಿ ನಡ್ಕೊಳ್ಳುವುದಕ್ಕೆ ಸಾಧ್ಯತೆ ಉಂಟು ಎಂಬುದಾಗಿ ನೋಡ್ತೇವೆ. ಪ್ರಿಯರೇ, ನಮ್ಮಲ್ಲಿ ಆ ಬೆಳಕು ನಮ್ಮಲ್ಲಿಲ್ಲ. ಮೊದಲು ಅಂಧಕಾರದಿದ್ದಂಥವರು ದೇವರ ಬೆಳಕು ನಮಗೆ ಬರುವಾಗ ಮತ್ತು ದೇವರ ವಾಕ್ಯ ಏನಾಗಿದೆ, ನಮಗೆ ಬೆಳಕಾಗಿದೆ. ನೋಡಿರಿ, 119ನೇ ಕೀರ್ತನೆಯಲ್ಲಿ ಒಂದು ಮಾತನ್ನು ನಮಗೆ ಎಲ್ಲರಿಗೂ ಬಾಯ್ಪಾಠ ಗೊತ್ತಿರುವಂಥದ್ದು, ನಮ್ಗೆ ಗೊತ್ತಿರುವಂಥ ವಾಕ್ಯ 119ನೇ ಕೀರ್ತನೆ ಅಲ್ಲಿ 105ನೇ ವಚನ ಹೀಗೆ ಹೇಳ್ತದೆ, ನಿನ್ನ ವಾಕ್ಯವು ಏನಂತೆ ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕು ಆಗಿದೆ. ನಿನ್ನ ವಾಕ್ಯ, ದೇವರೇ ನಿನ್ನ ವಾಕ್ಯ ಏನಾಗಿದೆ ಅಂತ ಹೇಳಿದ್ರೆ ಅದು ನನ್ನ ಕಾಲಿಗೆ ದೀಪ, ದಾರಿಗೆ ಬೆಳಕಾಗಿದೆ. ಪ್ರಿಯರೇ, ದೇವರ ವಾಕ್ಯವನ್ನು ಯಾರ್ಯಾರು ಓದಿ ಧ್ಯಾನಿಸ್ತಾರೋ, ದೇವರ ವಾಕ್ಯದ ಸತ್ಯತೆ ಏನಂದರೆ ನನ್ನನ್ನು ಏನಂದರೆ ಅದು ದೀಪವಾಗಿದ್ದು ಬೆಳಕಾಗಿದ್ದು ನನ್ನನ್ನು ಯಾವ ಸಮನಾದಂಥ ದಾರಿಯಲ್ಲಿ ಈ ಲೋಕದಲ್ಲಿ ನಾನು ನಡ್ಕೊಳ್ಳೋ ದೇವರ ಚಿತ್ತಕ್ಕನುಸಾರವಾಗಿ ನಡ್ಕೊಳ್ಳುವಂತೆ ನನ್ನ ನಡೆಸುವಂಥದ್ದು. ನನ್ನ ಮಾರ್ಗದಲ್ಲ, ನನ್ನ ಆಲೋಚನೆ ಅಲ್ಲ, ಸೈತಾನ ಮಾರ್ಗದಲ್ಲಿ ಅಲ್ಲ, ದೇವರ ಮಾರ್ಗಕ್ಕೆ ತಕ್ಕ ಹಾಗೆ ನಡೆಸುವಂಥದ್ದಾಗಿದೆ. ಅದಕ್ಕೋಸ್ಕರ ನಾವು ಮೊದಲನೇ ಕೀರ್ತನೆ ನಾವು ಕಳೆದ ಸಾರಿ ಅದನ್ನು ನಾವು ಆಲೋಚನೆ ಮಾಡಿದ್ದೇವೆ. ಅಲ್ಲಿ ದೇವರ ವಾಕ್ಯ ಏನಂದರೆ, ನಾವು ಯಾವಾಗ ನನ್ನಲ್ಲಿ ಪ್ರತ್ಯೇಕತೆ ಇರ್ತದೋ ಹಗಲಿರುಳು ಯೆಹೋವನ ಧರ್ಮಶಾಸ್ತ್ರವನ್ನು ಧ್ಯಾನಿಸಿರುವವನು ಎಷ್ಟೋ ಧನ್ಯನು ಎಂಬುದಾಗಿ ನೋಡ್ತೇವೆ. ದೇವರ ವಾಕ್ಯದ ಧ್ಯಾನ ನಮ್ಮಲ್ಲಿ ಎಷ್ಟರ ಮಟ್ಟಿಗೆ ಇರ್ತದೋ ಅದ್ರ ಮೂಲಕ ನನಗೆ ಏನಾಗ್ತದೆ, ದೇವರ ಬೆಳಕು, ದೇವರ ಜೀವವನ್ನು ಹೊಂದುವುದಕ್ಕೆ ನನಗೆ ಸಾಧ್ಯತೆ ಉಂಟು ಎಂಬುದಾಗಿ ನೋಡ್ತೇವೆ. ದಾವೀದನ ಜೀವಿತ ನೋಡಿ ಭಾಳ ಪ್ರಾಮುಖ್ಯವಾಗಿ ಅದನ್ನು ನಾವು ನೋಡಬೇಕಾದ್ರೆ, ನಮ್ಮ 27ನೇ ಕೀರ್ತನೆಯ ಒಂದು ಮಾತು ಅಲ್ಲಿ ದಾವೀದನ ಅದನ್ನು ಹೇಳಬೇಕಾದ್ರೆ ನನಗೆ ಹೆಚ್ಚಿನ ರೀತಿಯಲ್ಲಿ ಅದು ಪ್ರಯೋಜನ ಮಾಡಿದಂಥ ಒಂದು ವಾಕ್ಯ ಎಂಬುದಾಗಿ ನಾನು ಹೇಳಬಲ್ಲೆ. 27ನೇ ಕೀರ್ತನೆಯಲ್ಲಿ ಅಲ್ಲಿ ದಾವೀದನ ಹೇಳ್ತಿದ್ದಾನೆ ಅಂದರೆ, ಯೆಹೋವನು ನನಗೆ ಏನಂತೆ ಬೆಳಕು ರಕ್ಷಕನು ಆಗಿದ್ದಾನೆ, ನಾನು ಯಾರಿಗೆ ಭಯಪಟ್ಟೇನು. ನೋಡಿರಿ ಎಂಥ ಒಂದು ಮಾತು. ಇದು ಏನಂದರೆ ಬೆಳಕಿನಿಂದ ಎಲ್ಲ ಕೃತ್ಯ ನಿಜ ತೋರಿ ಬರ್ತದೆ ಅಂತ ಹೇಳಬೇಕಾದ್ರೆ ನಮ್ಮಲ್ಲಿ ಇರಬೇಕಾದಂಥ ಒಂದು ಸಂಗತಿ ಏನಂತ ಹೇಳಿದಿರುವಂಥದ್ದು, ಅಲ್ಲಿ ನನ್ನ ಕರ್ತನು ಏನಂತ ಹೇಳಿ ನನಗೆ ಏನಾಗಿದ್ದಾನೆ, ಬೆಳಕಾಗಿದ್ದಾನೆ. ದೇವರು ನನಗೆ ಬೆಳಕಾಗಿರಬೇಕಾದ್ರೆ ನಾನು ಬೆಳಕನ್ನು ಹೊಂದಿರುವಂಥ ಸಮಯದಲ್ಲಿ, ನಾನು ಎಲ್ಲ ಸಮಯದಲ್ಲಿ ನನ್ನ ಮಾತಿನಲ್ಲಿ, ನನ್ನ ಆಲೋಚನೆಯಲ್ಲಿ, ನನ್ನ ಕಾರ್ಯದಲ್ಲಿ, ಪ್ರತಿ ಎಲ್ಲ ಸಂಗತಿಗಳಲ್ಲಿ ನಾನು ದೇವರನ್ನೇನು ಪ್ರತಿಬಿಂಬಿಸುವಂಥವನಾಗಿದ್ದೇನೆ, ದೇವರ ಪ್ರಜ್ಞೆಯಲ್ಲಿ ನಾನು ಜೀವಿಸುವಂಥವನಾಗಿದ್ದೇನೆ ಎಂಬುದಾಗಿ ನಾವು ನೋಡ್ತೇವೆ. ಸ್ಥಿರಚಿತತೆ ಮಾತ್ರವಲ್ಲ, ಆ ಬೆಳಕು ಇರಬೇಕಾದ್ರೆ ನನ್ನಲ್ಲಾಗುವಂಥ ಎಲ್ಲ ಸಂಗತಿಗಳು ಅದು ಆತ್ಮನಿಗೆ ಅನುಸಾರವಾದ ರೀತಿಯ ನಡ್ಕೊಳ್ಳುವುದಕ್ಕೆ ಅಲ್ಲಿ ಸಾಧ್ಯ ಆಗುವಂಥದ್ದು ಎಂಬುದಾಗಿ ನೋಡ್ತೇವೆ. ಈ ದಿನಗಳಲ್ಲಿ ದೇವರ ಮಕ್ಕಳ ಜೀವಿತ ಪ್ರಾಮುಖ್ಯವಾಗಿ ಬೇಕಾಗಿರುವುದೇನೆಂದರೆ, ಆ ದೇವರ ಬೆಳಕನ್ನು ಎಷ್ಟರ ಮಟ್ಟಿಗೆ ನಾನು ಹೊಂದಿದ್ದೇನೆ, ಆ ಬೆಳಕು ನಾನು ಪ್ರಕಾಶಿಸ್ತಾ ಇದೆಯೋ. ಯೇಸು ಕ್ರಿಸ್ತ ಹೇಳಿದ ಮಾತು, ನಾನು ಲೋಕಕ್ಕೆ ಬೆಳಕಾಗಿದ್ದೇನೆ. ಯೋಹಾನ ಸುವಾರ್ತೆ 8ನೇ ಅಧ್ಯಾಯ 2ನೇ ವಚನ ನೋಡಬೇಕಾದ್ರೆ ನಾನು ಲೋಕಕ್ಕೆ ಬೆಳಕಾಗಿದ್ದೇನೆ. ಅದು ಪ್ರತಿ ಸಂಗತಿಗಳು ತಿಳಿಸಬೇಕಾದ್ರೆ, ಮತ್ತಾಯನ ಸುವಾರ್ತೆ ಬರಬೇಕಾದ್ರೆ ನಾವು ಅದನ್ನು 5ನೇ ಅಧ್ಯಾಯದಲ್ಲಿ ನೋಡಬೇಕಾದ್ರೆ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ, ಅಷ್ಟೇ ಅಲ್ಲ ನಿಮ್ಮ ಬೆಳಕು ಜನರ ಮೇಲೆ ಪ್ರಕಾಶಿಸಲಿ ಎಂಬುದಾಗಿ ಹೇಳಬೇಕಾದ್ರೆ, ಈ ಜೀವಿತದಲ್ಲಿ ಲೋಕದಲ್ಲಿರುವಂಥ ಕತ್ತಲೆ ನನ್ನ ಮೇಲೆ ಯಾವ ಪ್ರಭಾವ ಬೀರದಂತೆ, ಮುಸುಕದಂತೆ, ತಿರುಗಿ ಯಾವುದೇ ಲೋಕದ ಸಂಗತಿ ಬೀಳದಂತೆ ನನ್ನಲ್ಲಿರುವಂಥ ದೇವರ ಬೆಳಕು ಏನಂದರೆ ಅದು ಪ್ರಕಾಶಿಸಬೇಕು. ಅನೇಕ ಕತ್ತಲಿರುವಂಥ ಜನರಿಗೆ ಅದಕ್ಕೆ ಅನೇಕ ಸತ್ಯವನ್ನು ಕಂಡುಕೊಳ್ಳುವಂಥ ಸ್ಥಿತಿಗೆ ಬರಬೇಕಾಗಿದೆ ಎಂಬುದಾಗಿ ನೋಡ್ತೇವೆ. ಆದ್ದರಿಂದ ದಾವೀದನು ಹೇಳ್ತಿದ್ದಾನೆ, ಯೆಹೋವನು ನನಗೆ ಬೆಳಕಾಗಿದ್ದಾನೆ. ಪ್ರಿಯರೇ, ಕರ್ತನು ನಿನಗೆ ಬೆಳಕಾಗಿದ್ದಾನೆ ನಿನ್ನ ಜೀವಿತದಲ್ಲಿ. ಆ ಬೆಳಕು ನಿನ್ನಲ್ಲಿ ಇರಬೇಕಾದ್ರೆ ಅದರ ಅನುಭವ ಏನು? ದೇವರ ಬೆಳಕು ನನ್ನ ಜೀವಿತ ಇರುವುದಾದರೆ ನಾನು ಯಾವುದೇ ರೀತಿಯಲ್ಲಿ ಕತ್ತಲೆಯ ಸಂಗತಿಗಳಾಗಲಿ, ಪಾಪದ ಸಂಗತಿಗಳಾಗಲಿ, ಯಾವುದೇ ಸೈತಾನ ಕಾರ್ಯ ಒಳಪಡದೆ ನಾನು ಎಲ್ಲ ವಿಷಯದಲ್ಲಿ ನಾನು ಕರ್ತನ ಅನ್ಯೋನ್ಯತೆಯಲ್ಲಿ ಜೀವಿಸುವುದಕ್ಕೆ, ಕರ್ತನ ಮಾರ್ಗದಲ್ಲಿ ಆತನ ಆರಾಧಿಸುವುದರಲ್ಲಿ, ಕರ್ತನ ಘನಪಡಿಸುವುದರಲ್ಲಿ, ಸಾಕ್ಷಿ ಕೊಡುವುದರಲ್ಲಿ ನಾನು ಕರ್ತನಿಗೆ ಸಮರ್ಪಕವಾದ ಜೀವಿಸುವುದಕ್ಕೆ ನಮಗೆ ಸಾಧ್ಯ ಆಗ್ತದೆ ಎಂಬುದಾಗಿ ನೋಡ್ತೇವೆ. ಆದ್ದರಿಂದ ಒಬ್ಬ ವ್ಯಕ್ತಿಯ ಜೀವಿತದಲ್ಲಿ ಅಂದರೆ ಯಾವಾಗ ಅವನಿಗೆ ಆತ್ಮಿಕ ಕಣ್ಣು ಬರ್ತದೋ, ಆತ್ಮಿಕ ದೃಷ್ಟಿ ಅವನ ಜೀವಿತ ಬರುವಾಗ
ಅವನ ವಿಶೇಷವಾಗಿ ಕರ್ತನಲ್ಲಿ ಆನಂದಿಸುವುದಕ್ಕೆ, ದೇವರ ಸೃಷ್ಟಿಯ ಕಾರ್ಯದಲ್ಲಿ ದೇವರ ಕಾರ್ಯಗಳನ್ನು ನೋಡುವಾಗ ಆತನಿಗೆ ಎಷ್ಟೋ ರೀತಿಯ ದೇವರಿಗೆ ಘನತೆ ಸಲ್ಲಿಸುವಂಥ ಒಂದು ಸಂಗತಿ ಅವನ ಜೀವಿತ ಇರ್ತದೆ ಎಂಬುದನ್ನು ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ದೇವರು ಪ್ರಾರಂಭದಲ್ಲಿ ಅದನ್ನು ಏನಂದರೆ ದೇವರು ಆ ಬೆಳಕನ್ನು ಕತ್ತಲೆಯನ್ನು ಪ್ರತ್ಯೇಕ ಮಾಡಿದನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಅದರಿಂದ ದೇವರ ವಾಕ್ಯದಲ್ಲಿ ಇನ್ನೊಂದು ವಿಷಯವನ್ನು ನಾವು ನೋಡ್ತೇವೆ. ಏನಂತ ಹೇಳಿದ್ರೆ 34ನೇ ಕೀರ್ತನೆಯಲ್ಲಿ 5ನೇ ವಚನ ಹೀಗೆ ಹೇಳ್ತದೆ. ಏನಂದರೆ ಒಂದು ಮಾತು ಅಲ್ಲಿ ಇರುವಂಥದ್ದು 34:5 ಹೀಗೆ ಉಂಟು. ಏನಂದರೆ ಆತನನ್ನೇ ದೃಷ್ಟಿಸಿದವರು ಪ್ರಕಾಶವನ್ನು ಹೊಂದಿದರು, ಅವರ ಮುಖವು ಲಜ್ಜೆಯಿಂದ ಕೆಡುವುದೇ ಇಲ್ಲ. ಯಾವಾಗ ನನ್ನ ದೃಷ್ಟಿ, ನನ್ನ ಗಮನ ಕರ್ತನನ್ನೇ ನೋಡುವಾಗ, ಅಂದರೆ ಆತನನ್ನೇ ದೃಷ್ಟಿಸಿದವರು ಪ್ರಕಾಶ ಹೊಂದಿದರು, ಅವರ ಮುಖವು ಏನಂತೆ ಲಜ್ಜೆಯಿಂದ ಕೆಡುವುದೇ ಇಲ್ಲ. ಅಂದರೆ ಕರ್ತನ ನೋಡುವಂಥದ್ದು ಅಂತ ಹೇಳಿದ್ರೆ, ಯಾವಾಗ ನಾವು ನನ್ನ ದೃಷ್ಟಿ, ನನ್ನ ಗಮನ, ನಮ್ಮ ಲಕ್ಷ್ಯ ಕರ್ತನ ಕಡೆ ಹೋಗುವಾಗ ಅದೇನಾಗ್ತದೆ, ನನ್ನ ಹೃದಯದಲ್ಲಿ, ನನ್ನ ಮನಸ್ಸಿನಲ್ಲಿ ಬರ್ತಕ್ಕಂಥ ನೂತನ ಜೀವಿತ, ನೂತನ ಮನಸ್ಸು ಇರುವಾಗ ನಾವು ಕರ್ತನ ಸ್ಪಷ್ಟವಾದಂಥ ಅನ್ಯೋನ್ಯತೆಯಲ್ಲಿ ಜೀವಿಸುವ ಸಾಧ್ಯತೆ ಉಂಟು. ಮೋಶೆಯ ಜೀವಿತ ನೋಡ್ರಿ, 40 ದಿವಸ ಹಗಲಿರುಳು ದೇವರ ಸನ್ನಿಧಾನ ಇದ್ದಾಗ ಅವನು ಬರುವಂಥ ಸಮಯದ ಇಷ್ಟೇ ಅದು ನೋಡಿ ಅವನು ಮುಖ ಮುಚ್ಚಿಕೊಂಡ್ರು ಎಂಬುದಾಗಿ ನೋಡ್ತೇವೆ. ಅಂದರೆ ಅಲ್ಲಿ ತಿರುಗಿ ಏನಂದರೆ ಮೋಶೆ ಒಂದು ಮುಖದ ಮೇಲೆ ಬರದೆ ಬಂತು ಎಂಬುದಾಗಿ ನೋಡ್ತೇವೆ. ಆ ದೇವರ ಮಹಿಮೆ ನೋಡೋದಂಥ ರೀತಿ, ಅದನ್ನು ಆ ಪ್ರಭಾವವನ್ನು ನೋಡೋದಕ್ಕಾಗಲಿಲ್ಲ ಎಂಬ ರೀತಿ ನೋಡಬೇಕಾದ್ರೆ, ಆ ಸ್ಥಿತಿಯ ದೇವರ ಸಂಸರ್ಗದಲ್ಲಿ, ದೇವರ ಅನ್ಯೋನ್ಯತೆಯಲ್ಲಿ ಯಾರು ಜೀವಿಸ್ತಾರೋ ಅವರ ಜೀವಿತದಲ್ಲಿ ಆಗುವಂಥ ಒಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ಆ ದೇವರ ಪ್ರಭಾವದ ಮಹಿಮೆಯಲ್ಲಿ ಅವ್ರು ಜೀವಿಸುವಾಗ ಕರ್ತನನ್ನು ಹೆಚ್ಚಾಗಿ ಅನುಭವಿಸುವುದಕ್ಕೆ ಸಾಧ್ಯ ಆಗ್ತದೆ. ಅದು ನಮ್ಮ ಎಲ್ಲ ವಿಷಯ ವ್ಯಕ್ತವಾಗುವಂಥದ್ದು, ಇತರರು ಅದನ್ನು ಗಮನಿಸುವುದಕ್ಕೆ ಸಾಧ್ಯ ಆಗ್ತದೆ ಎಂಬುದನ್ನು ನಾವು ನೋಡ್ತೇವೆ. ಆದ್ದರಿಂದ ದೇವರ ದಿವಸದಲ್ಲಿ ಪ್ರಾಮುಖ್ಯವಾಗಿ ದೇವರ ಬೆಳಕು ನಮ್ಮ ಜೀವಿತದಲ್ಲಿ ಬರುವಾಗ ನಾವು ಎಷ್ಟರ ಮಟ್ಟಿಗೆ ನಾವು ಕರ್ತನಲ್ಲಿ ಆನಂದಿಸುವುದಕ್ಕೆ ನಮಗೆ ಸಾಧ್ಯ ಆಗ್ತದೆ ಎಂಬುದನ್ನು ದೇವರ ವಾಕ್ಯದಲ್ಲಿ ನೋಡ್ತೇವೆ. ಆದ್ದರಿಂದ ಯಾವಾಗ ನಾವು ದೇವರ ಬೆಳಕು ಬರುವಾಗ ನಮಗೇನಂತೇಳಿ ಆಗುವಂಥ ಒಂದು ಸಂಗತಿ ಏನಂತ ಹೇಳಿದ್ರೆ, ಅದು ಎಲ್ಲೆಲ್ಲಿ ಯಾವ ಸಂಗತಿ ಸರಿಪಡಿಸ್ಕೊಳ್ಬೇಕಾಗಿ ದೇವರು ತನ್ನ ಆತ್ಮನ ಮೂಲಕವಾಗಿ ನಮ್ಮನ್ನು ಬಲಪಡಿಸಿ ನಡೆಸುವನಾಗಿದ್ದ. ಅದರಿಂದ ಬೆಳಕಿನಿಂದ ಎಲ್ಲ ಕೃತ್ಯಗಳು ನಿಜಗುಣ ತೋರಿ ಬರ್ತದೆ. ನಾವು ಕರ್ತನಿಗೆ ತಕ್ಕ ಹಾಗೆ ಏನಂದರೆ ಪ್ರತಿಷ್ಠೆಯ ಜೀವಿತ ಮತ್ತು ಆತ್ಮನ ಫಲವನ್ನು ಬಿಡುವುದಕ್ಕೆ ಸಾಧ್ಯ ಆಗುವಂಥದ್ದು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಾಗೆ ಯೆಶಾಯ 60ರಲ್ಲಿ ಇನ್ನೊಂದು ಮಾತು ನೋಡ್ತೇವೆ. ಬೆಳಕಿಗೆ ಸಂಬಂಧಪಟ್ಟಂಥದ್ದಲ್ಲಿ ನಾವು ನೋಡಬೇಕು. ಯೆಶಾಯ 60ರಲ್ಲಿ ನೋಡಬೇಕಾದ್ರೆ ಅಲ್ಲಿ ಒಂದು ಮಾತು 19ನೇ ವರ್ಷದ ಓದ್ತೇನೆ ನಾನು, ಗಮನಿಸಿ 19ರಿಂದ ಗೊತ್ತಾಗ್ತದೆ. ಇನ್ನು ಮೇಲೆ ಹಗಲಿನಲ್ಲಿ ನಿನಗಿರುವ ಪ್ರಕಾಶವು ಸೂರ್ಯನದಲ್ಲ, ಚಂದ್ರನು ನಿನ್ನ ಬೆಳಕಿಗಾಗಿ ಎಂದಿಗೂ ಕಳಗೊಳ್ಳನು. ಯೆಹೋವನೇ ನಿನಗೆ ನಿತ್ಯ ಪ್ರಕಾಶವು, ನಿನ್ನ ದೇವರೇ ನಿನಗೆ ತೇಜಸ್ಸು. ನಿನ್ನ ಸೂರ್ಯನು ಇನ್ನೂ ಮುಳುಗನು, ನಿನ್ನ ಚಂದ್ರನು ತೊಲಗನು. ಯೆಹೋವನೇ ನಿನಗೆ ನಿತ್ಯ ಪ್ರಕಾಶವಾಗಿರುವನು. ನೀನು ದುಃಖಿಸುವ ದಿನಗಳು ಕೊನೆಗಾಣುವವು. ಇಲ್ಲಿ ಹೇಳಿರುವಂಥ ಒಂದು ಪ್ರಾಮುಖ್ಯ ಸತ್ಯ ಏನಂತ ಹೇಳಿದ್ರೆ, ಯೆಹೋವನು ನಿನಗೆ ನಿತ್ಯ ಪ್ರಕಾಶವಾಗಿರುವನು ಎನ್ನುವಂಥದ್ದು. ನಿತ್ಯ ಪ್ರಕಾಶವಾಗಿರುವ ಆತನು. ದೇವರ ಬೆಳಕು ನನ್ನ ಜೀವಿತ ಇರುವಾಗ ಆ ಬೆಳಕಿನಲ್ಲಿ ನಾನು ಎಲ್ಲ ಸಮಯದಲ್ಲಿ ಕರ್ತನಲ್ಲಿ ಆನಂದಿಸುವುದಕ್ಕೆ ನನಗೆ ಸಾಧ್ಯತೆ ಉಂಟು ಎಂಬುದನ್ನು ನಾವು ನೋಡ್ತೇವೆ. ನಾವು ಮೀಕನ ಗ್ರಂಥದಲ್ಲಿ ಸಹ ನಾವು ಅದನ್ನು ಆಲೋಚಿಸಬೇಕಾದ್ರೆ 7:8 ಒಂದು ಮಾತು ಹೀಗೆ ಬರೆಯಲ್ಪಟ್ಟಿದೆ. ನನ್ನ ಶತ್ರುವೇ, ನನ್ನ ವಿಷಯದಲ್ಲಿ ಹಿಗ್ಗಬೇಡ, ನಾನು ಬಿದ್ದಿದ್ದರೂ ಏಳುವೆನು, ಕತ್ತಲಲ್ಲಿ ಕೂತಿದ್ದರೂ ಯೆಹೋವನು ನನಗೆ ಬೆಳಕಾಗಿರುವನು. ಅಂದರೆ ನಾವು ಹಾದು ಹೋಗುವಂಥ ಅನೇಕ ಪರಿಸರ, ಅನೇಕ ಕೊರತೆಗಳು, ಸನ್ನಿವೇಶ ನಮ್ಮ ಜೀವಿತದಲ್ಲಿ ಬಂದರೂ ಕೂಡ ಏನಂದರೆ ಕರ್ತನು ನನ್ನ ಜೊತೆ ಇರಬೇಕಾದ್ರೆ, ಕರ್ತನು ವಾಗ್ದಾನಕ್ಕೆ ಅನುಸಾರವಾಗಿ ನಮ್ಮಲ್ಲಿ ಇರುವಾಗ, ಅಂದರೆ ನಾವು ಕಾರ್ಗತ್ತಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರ ಇರುವುದರಿಂದ ಕೇಡಿಗೆ ಎದುರೇನು. ಅಂದರೆ ದೇವರ ಪ್ರಸನ್ನತೆ, ದೇವರ ಸಾನ್ನಿಧ್ಯ, ದೇವರ ಏನಂದರೆ ನಾವು ಯಾವುದೇ ಪರಿಸರದ ಜೀವಿಸುವಾಗ ದೇವರು ಬೆಳಕಾಗಿ ನಮ್ಮನ್ನು ಬೆಳಕಿನ ಮಾರ್ಗದಲ್ಲಿ ದೇವರು ನಮ್ಮನ್ನು ನಡೆಸುವನಾಗಿದ್ದಾನೆ. ಅದರಿಂದ ಈ ವಾಕ್ಯದಲ್ಲಿ ಅನೇಕ ವೇಳೆ ಸೈತಾನನ ದಾಳಿಗಳು ನಮ್ಮ ಜೀವಿತದಲ್ಲಿ ಅನೇಕ ವೇಳೆ ಬರುವುದಾದರೂ ಅನೇಕ ಚಿಂತೆಗಳು, ಕೊರತೆಗಳು, ಬಡತನ, ನಾನಾ ಸನ್ನಿವೇಶ ನಮ್ಮ ಮುಚ್ಚಿಕೊಂಡರೂ ಕೂಡ ದೇವರ ಬೆಳಕಿನಲ್ಲಿ ನಮ್ಮನ್ನು ದೇವರು ಬಲಪಡಿಸಿ ನಮ್ಮನ್ನು ನಡೆಸುವಂಥ ದೇವರಾಗಿದ್ದಾನೆ ಎಂಬುದಾಗಿ ನೋಡ್ತೇವೆ. ಆದರೆ ದೇವರ ಬೆಳಕಿನಲ್ಲಿ ನಾವು ಜೀವಿಸುವಾಗ ನಾವು ದೇವರ ಸಾನ್ನಿಧ್ಯದಲ್ಲಿ ತುಂಬಲ್ಪಟ್ಟಿರುತ್ತೇವೆ. ಆ ದೇವರ ವಾಕ್ಯ ಒಂದು ಮಾತು ಇನ್ನುಂಟು, ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು ಎಂಬುದಾಗಿ.
ದೇವರು ನಮ್ಮ ಜೊತೆ ಇರುವಾಗ, ದೇವರ ಬೆಳಕು ನಮ್ಮಿರುವಾಗ ಯಾವುದೇ ಸ್ಥಿತಿ ಸನ್ನಿವೇಶ ನಮ್ಮ ಜೀವಿತದಲ್ಲಿ ಬಂದರೂ ಕರ್ತರು ನಮ್ಮನ್ನು ಬಲಪಡಿಸಿ ಧೈರ್ಯಪಡಿಸಿ ನಮ್ಮನ್ನು ಎಲ್ಲ ವಿಷಯದಲ್ಲಿ ಸತ್ಯದ ಮಾರ್ಗದಲ್ಲಿ ಆತ ನಡೆಸ್ತಾನೆ ಎಂಬುದಾಗಿ ನಾವು ನೋಡ್ತೇವೆ. ಅಲ್ಲಿ ಇನ್ನೊಂದು ಸತ್ಯಗಳು ನೋಡ್ತೇವೆ. ಅಲ್ಲಿ ಪೌಲನು ಎಫೆಸ ಪತ್ರಿಕೆಯಲ್ಲಿ ಅದನ್ನು ಆಲೋಚನೆ ಮಾಡಿದ್ದೇವೆ. 1ನೇ ಅಧ್ಯಾಯದಲ್ಲಿ 19ನೇ ವಚನದಲ್ಲಿ ನಾವು ನೋಡಬೇಕಾದ್ರೆ ಈ ದಿವಸಗಳಲ್ಲಿ ದೇವರ ಮಕ್ಕಳಿಗೆ ಭಾಳ ಪ್ರಾಮುಖ್ಯವಾದಂಥ ಒಂದು ಸಂಗತಿ ಏನಂತ ಹೇಳಿದ್ರೆ, ದೇವರು ನಮ್ಮ ಏನಂತ ಹೇಳಿದ್ರೆ 1ನೇ ಅಧ್ಯಾಯ ಅಲ್ಲಿ 19ನೇ ವಚನದಲ್ಲಿ ಹೀಗೆ ಉಂಟು, ಅದನ್ನು ಓದೋಕ್ಕೆ ಇಷ್ಟಪಡ್ತೇನೆ. ಆತನು ನಿಮ್ಮ ಮನನೇತ್ರಗಳನ್ನು ಬೆಳಗಿಸಿ, ಏನಂತೆ, ಆತನಿಂದ ಕರೆಸಿಕೊಂಡವರು ನಿರೀಕ್ಷಿಸುವ ಪದವಿ ಎಂತೆಂಬುದನ್ನು, ದೇವಜನರೆಂಬ ಆತನ ಸ್ವಾಸ್ಥ್ಯದ ಮಹಿಮಾತಿಶಯ ಎಂತೆಂಬುದನ್ನು, ನಂಬುವರಾದ ನಮ್ಮಲ್ಲಿ ಆತನ ಸಾಧಿಸುವ ಪರಾಕ್ರಮವು ಎಷ್ಟು ಅತಿಶಯವಾದೆಂಬುದನ್ನು ನೀವು ತಿಳ್ಕೊಳ್ಳುವಂತೆ ಅನುಗ್ರಹಿಸಲಿ. ದೊಡ್ಡ ವಾಕ್ಯ ಇದು. ಆದರೆ ಒಂದು ವಿಷಯ ಏನಂದರೆ, ಆತನು ನಿಮ್ಮ ಮನನೇತ್ರಗಳನ್ನು ಬೆಳಗಿಸಬೇಕು. ನಮ್ಮ ಆತ್ಮೀಯ ಕಣ್ಣುಗಳು ತೆರೆಯಲ್ಪಡುವಾಗ ಏನಾಗ್ತದೆ, ನಾವು ಎಲ್ಲಿದ್ದೇವೆ, ಏನು ಮಾಡ್ತಾ ಇದ್ದೇವೆ, ಹೇಗೆ ಜೀವಿಸ್ತಾ ಇದ್ದೇವೆ, ದೇವರ ಆತ್ಮನು ತನ್ನ ಬೆಳಕನ್ನು ಕೊಡುವಾಗ ಕೆಟ್ಟದ್ದು ಯಾವುದು, ಒಳ್ಳೆಯದು ಯಾವುದು, ಮತ್ತು ನಾನು ಯಾವ ರೀತಿ ನಡ್ಕೊಳ್ತಾ ಇದ್ದೇನೆ, ಅದು ದೇವರ ಬೆಳಕಿನಲ್ಲಿ ಸ್ಪಷ್ಟವಾಗಿ ಕಂಡುಕೊಳ್ಳುವುದಕ್ಕೆ ನಮಗೆ ಸಾಧ್ಯತೆ ಉಂಟು ಎಂಬುದನ್ನು ದೇವರ ವಾಕ್ಯ ನಮಗೆ ಸ್ಪಷ್ಟಪಡಿಸಿ ನಡೆಸುವಂಥದ್ದಾಗಿದೆ. ಅಲ್ಲಿ ಕೊನೆಯದಾಗಿ ಒಂದು ಮಾತು ಉಂಟು, ಏನಂದರೆ, ಪ್ರಕಟವಾಗಿರುವುದೆಲ್ಲ ಬೆಳಕಿಗೆ ಸಂಬಂಧಪಟ್ಟದ್ದು ಎಂಬುದಾಗಿ. ದೇವರ ಪ್ರಕಟಣೆ ನೋಡಿ, ಗಮನಿಸಿ, ದೇವರ ವಾಕ್ಯ ಎಲ್ಲ ಸಂಗತಿಗಳು ಏನಂತ ಹೇಳಿದ್ರೆ, ಅಲ್ಲಿ ಪೌಲನು ಹೇಳಬೇಕಾದ್ರೆ ಎಲ್ಲ ಪ್ರಕಟಣೆಗಳು ಏನಂತ ಹೇಳಿದ್ರೆ ಅದು ಬೆಳಕಿಗೆ ಸಂಬಂಧಪಟ್ಟಂಥದ್ದು. ದೇವರು ತನ್ನ ಆತ್ಮನ ಮೂಲಕವಾಗಿ ಅದನ್ನು ತಿಳಿಯಪಡಿಸುವಾಗ, ಗೋಚರಪಡಿಸುವಾಗ ನೋಡಿ, ಪೌಲನ ಜೀವಿತದಲ್ಲಿ ಅನೇಕ ಸಂಗತಿಗಳು ಅವನ ಯೇಸು ಕ್ರಿಸ್ತನನ್ನು ಕಂಡುಕೊಂಡ ನಂತರ, ಆ ಸೇವೆಗೆ ದೇವರನ್ನು ಕರೆದ ನಂತರ ಅವನು ಎಷ್ಟು ವಿಶೇಷವಾದ ರೀತಿಯ ದೇವರ ಪ್ರಕಟಣೆಯನ್ನು ವೈಯಕ್ತಿಕವಾಗಿ ಹೊಂದಿದ, ದೇವರೇ ನನಗೆ ತಿಳಿಯಪಡಿಸಿದನು ಎಂಬುದಾಗಿ ಗಲಾತ್ಯ ಪತ್ರಿಕೆಯಲ್ಲಿ ಬರೆದಂಥ ಎಲ್ಲ ಪತ್ರಿಕೆಯಲ್ಲಿ ದೇವರೇ ನನಗೆ ಬೋಧಿಸಿದ್ದಾನೆ, ತಿಳಿಯಪಡಿಸಿದ್ದಾನೆ, ಆ ಪ್ರಕಟವಾದ ಸಂಗತಿಗಳ ಬಗ್ಗೆ ಆತ ಅದರಲ್ಲಿ ಹೆಚ್ಚಳ ಪಡ್ತೇನೆ ಎಂಬುದಾಗಿ ಆತ ಹೇಳ್ತಿದ್ದಾನೆ. ಅಂದರೆ ರೆವಲೇಷನ್ ಎಲ್ಲ ದೇವರು ತನ್ನ ಆತ್ಮ ಮೂಲಕವಾಗಿ ನಮಗೆ ತಿಳಿಯಪಡಿಸುವ, ತನ್ನ ಆತ್ಮ ಮೂಲಕವಾಗಿ ಪ್ರಕಟಿಸುವಾಗ, ಆ ಬೆಳಕಿನ ಮೂಲಕ ನಾವು ಅನೇಕ ಸತ್ಯಗಳನ್ನು ಕಂಡುಕೊಳ್ಳುವಾಗ ನಾವು ಕರ್ತನಲ್ಲಿ ಆನಂದಿಸುವ ಸಾಧ್ಯತೆ ಉಂಟು. ದೇವರ ವಾಕ್ಯದಲ್ಲಿ ಈಗಾಗಲೇ ಎಲ್ಲ ಸಂಗತಿಗಳು ದೇವರು ಪ್ರಕಟಿಸಿದ್ದಾನೆ. ಅದು ಆ ದೇವರು ಪ್ರಕಟಿಸಿರುವಂಥ ಪ್ರತಿ ಸತ್ಯಗಳನ್ನು, ಬೋಧನೆಗಳನ್ನು ನಾವು ಓದುವಾಗ, ಧ್ಯಾನಿಸುವಾಗ, ಪರಿಶುದ್ಧಾತ್ಮನು ಅದನ್ನು ನಮಗೆ ತಿಳಿಯಪಡಿಸುವಾಗ ಅದರಲ್ಲಿ ಹೆಚ್ಚಿನ ಸತ್ಯಗಳಲ್ಲಿ ನಾವು ಗ್ರಹಿಸಿ ನಾವು ಕರ್ತನ ಆನಂದಿಸುವ ಸಾಧ್ಯತೆ ಉಂಟು. ಅದಕ್ಕೋಸ್ಕರ ನಾವು ಪೇತ್ರ ಪತ್ರಿಕೆಯಲ್ಲಿ ಪೌಲನು ಬರೆದ ಪತ್ರಿಕೆ ನೋಡುವಾಗ ದೈವ ಪ್ರೇರಿತವಾದ ಪ್ರತಿಯೊಂದು ಮಾತುಗಳು ಏನಂತ ಹೇಳಿದ್ರೆ ಅದೆಲ್ಲ ಸಂಗತಿಗಳು ಏನಂದರೆ ದೇವರ ಆತ್ಮನ ಮೂಲಕವಾಗಿ ಬರೆಸಿಟ್ಟಂಥ ಸಂಗತಿಗಳು. ಅದು ಮನುಷ್ಯನ ಜ್ಞಾನದ ಉಂಟಾದದ್ದಲ್ಲ, ದೇವರು ತಾನೇ ಅದನ್ನು ಪ್ರಕಟಿಸಿರಬೇಕಾದರೆ ಅದರಲ್ಲಿ ಇರುವಂಥ ಸತ್ಯಗಳು, ಅದರ ಅಗಾಧವಾದ ಸತ್ಯಗಳನ್ನು ಗ್ರಹಿಸಿಕೊಳ್ಳುವಾಗ ನಾವು ಕರ್ತನ ಆನಂದಿಸುವ ಸಾಧ್ಯತೆ ಉಂಟು. ಆದ್ದರಿಂದ ಈ ವಾಕ್ಯದ ಬೋಧನೆಗಳನ್ನು ಪ್ರತ್ಯೇಕವಾಗಿ ಇದನ್ನು ಆಲೋಚಿಸಬೇಕಾದರೆ ಇರ್ತಕ್ಕಂಥ ಒಂದು ಸತ್ಯ ಏನಂತ ಹೇಳಿದ್ರೆ, ದೇವರು ನಮ್ಮಲ್ಲಿ ಏನಂದರೆ ತನ್ನ ಬೆಳಕನ್ನು ಕೊಟ್ಟಿರುವಂಥ ಸಮಯದಲ್ಲಿ ಆ ಬೆಳಕಿನ ಮಾರ್ಗದಲ್ಲಿ ನಾವು ಜೀವಿಸಬೇಕಾಗಿದೆ. ಮತ್ತು ದೇವರು ನಮ್ಮ ಹೃದಯಗಳಲ್ಲಿ ಆ ಬೆಳಕು ಕೊಟ್ಟಿರುವಾಗ ನಾವು ನಮ್ಮ ಕರ್ತನನ್ನು ನಮ್ಮ ಜೀವಿತ ಮೂಲಕವಾಗಿ ಏನಂದರೆ ಎಲ್ಲದರಲ್ಲಿಯೂ ನಾವು ಕರ್ತನನ್ನು ಮಯಪಡಿಸುವಂಥದ್ದು, ಆತನನ್ನು ಘನಪಡಿಸುವಂಥದ್ದು, ಆ ಬೆಳಕನ್ನು ಪ್ರಕಾಶಪಡಿಸುವಂಥದ್ದು ನಮ್ಮ ಜವಾಬ್ದಾರಿ. ಅದರಿಂದ ಕ್ರಿಸ್ತಿಯ ಜೀವಿತದಲ್ಲಿ ನಾವಿರುವ ದೊಡ್ಡ ಜವಾಬ್ದಾರಿಕೆ ಅಂತ ಹೇಳಿದ್ರೆ ಆ ವಾಕ್ಯದ ಸತ್ಯತೆಯಲ್ಲಿ, ಬೆಳಕಿನಲ್ಲಿ ನೆಲೆಗೊಂಡವರಾಗಿ ಇತರರನ್ನು ಕತ್ತಲಿರ್ತಕ್ಕಂಥ ಜನರನ್ನು ಬೆಳಕಿಗೆ ನಡೆಸುವಂಥ ಜವಾಬ್ದಾರಿಕೆ ದೇವರು ಕೊಟ್ಟಿರುವಾಗ, ದೇವರೇ ನೀನು ನನಗೆ ಬೆಳಕಾಗಿರುವಾಗ ಬೆಳಕಿನ ಮಾರ್ಗದಲ್ಲಿ ಜೀವಿಸುವಂತೆ ನಾನು ಬಲಪಡಿಸು ಎಂಬುದಾಗಿ ನಮ್ಮ ಪ್ರಾರ್ಥನೆ ಆಗಿರಬೇಕು. ದೇವರ ಮಾತುಗಳನ್ನು ನಮಗೆ ಹೆಚ್ಚಿನ ರೀತಿಯಲ್ಲಿ ಬಲಪಡಿಸಿ ನಾವು ಈ ಲೋಕದಲ್ಲಿ ಕರ್ತನಿಗಾಗಿ ಜೀವಿಸೋಣ. ದೇವರ ಮಾತುಗಳನ್ನು ಆಶೀರ್ವದಿಸಲಿ. ಆಮೇನ್. ನಮ್ಮ ಪ್ರೀತಿಯುಳ್ಳ ತಂದೆಯ ದೇವರೇ, ಈ ಲೋಕದಲ್ಲಿ ಬೆಳಕಾಗಿ ಬಂದ ಆತನು ನೀನು. ನಾನು ಈ ಲೋಕಕ್ಕೆ ಬೆಳಕು ಎಂಬ ಹೇಳುವಾಗ ಆ ಬೆಳಕು ನಮ್ಮ ಎಲ್ಲ ಆತ್ಮಿಕ ದುರಾವಸ್ಥೆಗಳನ್ನು ಅದನ್ನು ಬಿಡುಗಡೆ ಮಾಡಿ ನಾವು ಕರ್ತನೆ ವಾಕ್ಯದ ಸತ್ಯತೆಯಲ್ಲಿ ನೆಲೆಗೊಳ್ಳುವಂತೆ, ನಿನ್ನ ಮಾರ್ಗದಲ್ಲಿ ಜೀವಿಸುವಂತೆ ನಮ್ಮ ನಡೆಸುವಂಥದ್ದಾಗಿದೆ. ಕರ್ತನೆ ನಮ್ಮ ಆತ್ಮೀಯ ಕಣ್ಣುಗಳನ್ನು ತೆರೆದ ಆತನು, ಮನನೇತ್ರ ಬೆಳಗಿಸಿದ ಆತನು, ನಾವು ಇನ್ನು ಕಾಣುವಂತೆ, ಅನುಭವಿಸುವಂತೆ, ನಿನ್ನಲ್ಲಿ ನೆಲೆಗೊಳ್ಳುವಂತೆ, ದೇವರೇ ನಿನ್ನನ್ನು ಮಯಪಡಿಸುವಂತೆ ಕೊಟ್ಟಿರುವಂಥ ಬಾಧ್ಯತೆಗಾಗಿ ಸ್ತೋತ್ರ. ಈ ದಿವಸದಲ್ಲಿ ಯಾರ್ಯಾರು ಕರ್ತನೆಯ ಕಾರ್ಯಕ್ರಮ ಕೇಳ್ತಿದ್ದಾರೆ, ನೋಡಿದ್ದಾರೆ, ಒಬ್ಬೊಬ್ಬರ ಹೃದಯದಲ್ಲಿ ಅವರೆಲ್ಲ ಸ್ಥಿತಿ ಸನ್ನಿವೇಶವನ್ನು ತಿಳಿದಿದ್ದು ಯಾವ ಅಂಧಕಾರತೆಯಲ್ಲಿ, ಸೈತಾನ ಬಂಧನದಲ್ಲಿ
ಕೊರತೆಯಲ್ಲಿ ಬಾಧೆಯಲ್ಲಿ ದಾಟಿ ಹೋಗುವುದಾದರೆ ಕರುಣಿಸಪ್ಪ, ಬಿಡುಗಡೆ ಕೊಡು ಕರ್ತನೆ. ನೀನು ಅವರನ್ನು ಮುಟ್ಟು ಸ್ವಸ್ಥಪಡಿಸಪ್ಪ. ಆತ್ಮಿಕ ಸ್ವಸ್ಥತೆ ಬೇಕಾಗಿದೆಯಪ್ಪ. ರಕ್ಷಣೆಯ ಅನುಭವ ಅನೇಕರಲ್ಲಿ ಬೇಕಾಗಿದೆ. ಪರಿಶುದ್ಧಾತ್ಮನ ಕಾರ್ಯ ಒಬ್ಬೊಬ್ಬರಲ್ಲಿ ಸಾಧಿಸಿ ಸತ್ಯಕ್ಕನುಸಾರವಾಗಿ ಜೀವಿಸುವಂತೆ ದೇವರೇ ನೀನು ಕೊಡುವಂಥ ಆ ಒಂದು ಉಚಿತವಾದ ರಕ್ಷಣೆ, ಪಾಪದ ಬಿಡುಗಡೆಯನ್ನು ಅನುಭವಿಸುವವರಾಗಿ ನೀನಲ್ಲಿ ಆನಂದಿಸುವಂತೆ ಸತ್ಯದ ಮಾರ್ಗದಲ್ಲಿ ನಡೆಸು. ನಮ್ಮ ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರನ್ನು ಬೇಡ್ತೇವೆ ತಂದೆ, ಆಮೇನ್. ಸ್ತೋತ್ರವನ್ನು ಅರ್ಪಿಸುತ್ತಾ ಹಾಡುವೆನು ಪ್ರಿಯ ಕರ್ತನಿಗೆ, ಸರ್ವಲೋಕದ ಒಡೆಯ ರಾಜನಿಗೆ.